ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆ ನಿಜ ಆಗುತ್ತಾ ಅಥವಾ ಆ ನಿರೀಕ್ಷೆ ಸುಳ್ಳಾಗುತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲಿಟ್ಟಿರುವಂತಹ ನಿರೀಕ್ಷೆ ಸುಳ್ಳಾಗುತ್ತಾ ಅಥವಾ ನಿಜ ಆಗುತ್ತಾ ಎನ್ನುವುದಕ್ಕೆ ಬಾಕಿ ಉಳಿದಿರುವಂಥದ್ದು ಕೇವಲ ಇವತ್ತು ಒಳಗೊಂಡಂತೆ 3 ದಿನ ಮಾತ್ರ. ಅಂದರೆ ಸೋಮವಾರ ಆಗಸ್ಟ್ 26ರ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಎನ್ನುವಂಥದ್ದು ಕುತೂಹಲ. ಆಗಸ್ಟ್ 27ನೆಯ ತಾರೀಕು ಮಂಗಳವಾರ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC 384 ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಅಂದರೆ KAS ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿದೆ. KPSC ಬಿಡುಗಡೆ ಮಾಡಿರುವಂತಹ ವೇಳಾಪಟ್ಟಿಯ ಪ್ರಕಾರ ಆಗಸ್ಟ್ 27ನೆಯ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪತ್ರಿಕೆಗೆ ಪೂರ್ವಭಾವಿ ಪರೀಕ್ಷೆ ನಡೆದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಎರಡನೆಯ ಪತ್ರಿಕೆಗೆ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. KAS ಎಲ್ಲ ಸ್ಪರ್ಧಾಕಾಂಕ್ಷಿಗಳ ನಿರೀಕ್ಷೆ ಕನಸು. ಅದು KAS ಅಧಿಕಾರಿ ಆಗಬೇಕು ಅಂಥೇಳಿ KPSC ಪರೀಕ್ಷೆಯನ್ನು ಬರೆದು KAS ಅಧಿಕಾರಿ ಆಗಬೇಕು ಎನ್ನುವಂಥದ್ದು ಎಲ್ಲ ಸ್ಪರ್ಧಾಕಾಂಕ್ಷಿಗಳ ಯಾರೆಲ್ಲ ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರೀತಾರೆ ಕರ್ನಾಟಕದಲ್ಲಿ ಅವರ ಅತಿ ದೊಡ್ಡ ಕನಸುಗಳಲ್ಲಿ ಅದು ಮೊದಲನೆಯ ಸ್ಥಾನದಲ್ಲಿರುವಂತಹ ಕನಸು. ಸೊ ಆ ಕನಸಿನ ಮೊದಲ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥದ್ದು. ಸೊ ಆ ಪೂರ್ವಭಾವಿ ಪರೀಕ್ಷೆಯನ್ನು ಆಗಸ್ಟ್ 27ನೆಯ ತಾರೀಕು KPSC ನಿಗದಿಪಡಿಸಿದೆ. ಆದರೆ ಆಗಸ್ಟ್ 27ನೆಯ ತಾರೀಕು ಪೂರ್ವಭಾವಿ ಪರೀಕ್ಷೆ ನಿಗದಿ ಆಗಿರುವಂಥದ್ದೇ ವಿವಾದಕ್ಕೆ ಆಕ್ಷೇಪಕ್ಕೆ ಕಾರಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಆಗಸ್ಟ್ 27ನೆಯ ತಾರೀಕು ಮಂಗಳವಾರ. ಹೀಗಾಗಿ KPSC ನಿಗದಿಪಡಿಸಿರುವಂತಹ ಪರೀಕ್ಷೆಗಾಗಿ ಮಂಗಳವಾರ ರಜೆ ಸಿಗಲ್ಲ ಎನ್ನುವಂಥದ್ದು ಅಭ್ಯರ್ಥಿಗಳ ಅಳಲು, ಅವರ ಆತಂಕ. ಅದು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವಂತಹ ಆದರೆ KAS ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ವಿಶೇಷ ಸಾಂದರ್ಭಿಕ ರಜೆ ಘೋಷಿಸುವಂತೆ KPSC ಸೂಚನೆಯನ್ನು ಕೊಟ್ಟಿದೆ. ಆದರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಯಾರು ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ ಅವರಿಗೆ ಖಾಸಗಿ ಕಂಪನಿಗಳಲ್ಲಿ ಮಂಗಳವಾರ ರಜೆ ಸಿಗಬೇಕಲ್ಲ, ಅದು ವರ್ಕಿಂಗ್ ಡೇ ಮಂಗಳವಾರ, ಅವತ್ತು ರಜೆ ಸಿಗಬೇಕಲ್ಲ. ಹೀಗಾಗಿ ಖಾಸಗಿ ವಲಯಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆ ರಜೆ ಸಿಗಲ್ಲ ಎನ್ನುವಂಥದ್ದು ಅತ್ಯಂತ ದೊಡ್ಡ ಆತಂಕ. ಆ ಅಭ್ಯರ್ಥಿಗಳು ಕಚೇರಿಗಳಲ್ಲಿ ರಜೆ ಸಿಗದೆ ಹೋದರೆ ಅವರಿಗೆ KS ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಒಂದು ವೇಳೆ ರಜೆ ಸಿಕ್ಕಿಲ್ಲ ಅಂದರೆ KS ಬರೆದು ಅಧಿಕಾರಿಗಳು ಆಗಬೇಕು ಎನ್ನುವಂತಹ ಕನಸೇನಿದೆ ಅಲ್ಲೇ ಕೊನೆಯಾಗತ್ತೆ. ಅದರಲ್ಲೂ ಲಕ್ಷಾಂತರ ಮಂದಿ ಅಭ್ಯರ್ಥಿಗಳಿಗೆ ಈ ಬಾರಿ 2,10,000 ಮಂದಿ ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ. ಇವುಗಳಲ್ಲಿ ಬಹುತೇಕರಿಗೆ ಇದು ಲಾಸ್ಟ್ ಅಟೆಂಪ್ಟ್ ಕೂಡ ಹೌದು, ಕೊನೆಯ ಅವಕಾಶ ಕೂಡ ಹೌದು. ಹೀಗಿರುವ ಸಂದರ್ಭದಲ್ಲಿ ಪರೀಕ್ಷೆ ಬರೀಲಿಕ್ಕೆ ರಜೆ ಸಿಗದೆ ಪರೀಕ್ಷೆ ಬರೆಯೋಕ್ಕೆ ಆಗದೆ ಹೋದರೆ ಏನು ಎನ್ನುವಂತಹ ಪ್ರಮುಖವಾದಂತಹ ಪ್ರಶ್ನೆಯನ್ನು ಮಾಡ್ತಾ ಇದೆ. KPSC 5 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ KS ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು. 5 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು. ಸೊ ಅದರಲ್ಲಿ ಲಾಸ್ಟ್ ಅಟೆಂಪ್ಟು, ವಯೋಮಿತಿಯ ಕಾರಣ, ಹೀಗಾಗಿ ಹಲವಾರು ಮಾನದಂಡಗಳಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಈ ಆಗಸ್ಟ್ 27ರ ಎಕ್ಸಾಮ್ ಏನಿದೆ ಇದು ಲಾಸ್ಟ್ ಎಕ್ಸಾಮ್, KS ಎಕ್ಸಾಮ್. ಮತ್ತೆ ಅವಕಾಶ ಸಿಗಲ್ಲ. ಲಾಸ್ಟ್ ಅಟೆಂಪ್ಟು, ಕೊನೆಯ ಪ್ರಯತ್ನದಲ್ಲಾದರೂ ಸಕ್ಸಸ್ ಆಗ್ತೀವಿ, ನಮ್ಮ ಕನಸು ಈಡೇರುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಲಕ್ಷಾಂತರ ಮಂದಿ ಇರುವಂಥ ಸಂದರ್ಭದಲ್ಲಿ ಆಗಸ್ಟ್ 27ನೆಯ ತಾರೀಕು ಯಾವ ದಿನ ವರ್ಕಿಂಗ್ ಡೇ ಇದೆಯೋ ಅವತ್ತೇ KPSC ಪರೀಕ್ಷೆಯನ್ನು ನಿಗದಿ ಮಾಡಿದೆ. ಸಾಮಾನ್ಯವಾಗಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ, ವಿಶೇಷವಾಗಿ ನೌಕರಿಗೆ ಸಂಬಂಧಪಟ್ಟಂತಹ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ವರ್ಕಿಂಗ್ ಡೇಯಲ್ಲಿ ನಡೆಯಲ್ಲ. ಅವೆಲ್ಲವೂ ಕೂಡ ಭಾನುವಾರ ನಡೀತದೆ. ಆದರೆ KPSC ಅವರು ಈ ಬಾರಿ ಮಂಗಳವಾರ ಪರೀಕ್ಷೆಯನ್ನು ನಿಗದಿ ಮಾಡಿರುವಂಥದ್ದು. ಇದರ ಜೊತೆಗೆ ಎರಡನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದೇ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 4ರವರೆಗೆ
83 ವಿಷಯಗಳಿಗೆ ಸಂಬಂಧಪಟ್ಟಂತೆ UGC ನೆಟ್ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 4ರವರೆಗೆ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಈ ನಡುವೆ ಆಗಸ್ಟ್ 23ನೇ ತಾರೀಕು ಸೋಮವಾರ ನಿಗದಿಯಾಗಿದ್ದಂತಹ ಪರೀಕ್ಷೆಯನ್ನು ಮರುದಿನ ಅಂದರೆ ಆಗಸ್ಟ್ 27ನೇ ತಾರೀಕಿಗೆ UGC ಮುಂದೂಡಿದೆ. ಅವತ್ತೇ KPSC ಕೂಡ ಮಹತ್ವದ KS ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿರುವಂಥದ್ದು. ಸಾಮಾನ್ಯವಾಗಿ UGC ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವಂತಹ ಕರ್ನಾಟಕದ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಕೂಡ ಅವರು KS ಪರೀಕ್ಷೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. KS ಪರೀಕ್ಷೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಹೀಗಾಗಿ UGC ಪರೀಕ್ಷೆಯ ದಿನದಂದೇ KPSC ಕೂಡ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿ ಮಾಡಿರೋದ್ರಿಂದಾಗಿ ಆ ಅಭ್ಯರ್ಥಿಗಳಿಗೆ ಗೊಂದಲ. ಈಗ UGC ಎಕ್ಸಾಮ್ ಬರೀಬೇಕಾ ಅಥವಾ KS ಎಕ್ಸಾಮ್ ಬರೀಬೇಕಾ? ಎರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ UGC ನಡೆಸ್ತಾ ಇರುವಂಥದ್ದು ಜೂನಿಯರ್ ರಿಸರ್ಚ್ ಫೆಲೋಶಿಪ್. UGC ಎಕ್ಸಾಮಲ್ಲಿ ಪಾಸ್ ಆದರೆ PhD ಪರ್ಸ್ಯೂ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಅನುಕೂಲ ಆಗುತ್ತೆ. ಬಟ್ ಅದಕ್ಕೋಸ್ಕರ ಇಲ್ಲಿ KS ಪರೀಕ್ಷೆಯನ್ನು ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ UGC ನೆಟ್ ಪರೀಕ್ಷೆ ಅತ್ಯಂತ ಮಹತ್ವದ್ದು. ಸೊ ಅಲ್ಲಿ ಆ ಎಕ್ಸಾಮನ್ನು ಬರೆದ್ರೆ ಇಲ್ಲಿ ಈ ಎಕ್ಸಾಮ್ ಕೈ ತಪ್ಪುತ್ತೆ. ಸೊ KPSC ಲಕ್ಷಾಂತರ ಮಂದಿ ಅಭ್ಯರ್ಥಿಗಳನ್ನು ಅಡಕತ್ತರಿಯಲ್ಲಿ ಸಿಲುಕಿಸಿ ಅವ್ರ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವ್ರಿಗೇನು ಆಗಬೇಕಾದಂಥ ಅಗತ್ಯ ಏನಿಲ್ಲ. KPSCಯಲ್ಲಿರುವಂತಹ ಅಧ್ಯಕ್ಷರಾಗಲಿ, KPSC ಮುಖ್ಯಸ್ಥರಾಗಲಿ, ಅದರಲ್ಲಿರುವಂತಹ ಸದಸ್ಯರಿಗಾಗಲಿ ಅವ್ರ ಮನೆ ಗಂಟು ಹೋಗಬೇಕಾದಂಥದ್ದು ಏನಿಲ್ಲ. ಅವ್ರಿಗೆ ಗೊತ್ತು ಏನು ಲಾಭ ಆಗುತ್ತೆ ನಮಗೆ ಅಂಥೇಳಿ. ಬಟ್ ಇಲ್ಲಿ ಹೊಡೆತ ತಿನ್ನುವಂಥದ್ದು, ಅವಕಾಶಗಳಿಂದ ವಂಚಿತರಾಗುವಂಥದ್ದು ಯಾರು ಅಂತ ಹೇಳಿದ್ರೆ ಬಡ ಮಧ್ಯಮ ವಿದ್ಯಾರ್ಥಿಗಳು, ಬಡ ಮಧ್ಯಮ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ. KS ಎಕ್ಸಾಮ್ ಬರೀಬೇಕು ಅಂಥೇಳಿ ಮತ್ತು UGC ಎಕ್ಸಾಮ್ ಬಂದಿದೆ. ಇನ್ನು UGC KPSCಗೂ ಮೊದಲೇ ತನ್ನ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿತ್ತು. ಆದರೆ KPSC ಆಗಸ್ಟ್ 25ನೇ ತಾರೀಕು ಭಾನುವಾರ ಏನು ನಿಗದಿಪಡಿಸಿತ್ತು ಎಕ್ಸಾಮನ್ನು, ಅದನ್ನು ಆಗಸ್ಟ್ 27ನೇ ತಾರೀಕು ಮುಂದೂಡಿದೆ. ಯಾಕೆ ಮುಂದೂಡ್ತು ಅಂತ ಹೇಳಿದ್ರೆ ಆಗಸ್ಟ್ 25ನೇ ತಾರೀಕು ಅಂದರೆ ನಾಳೆ ಬ್ಯಾಂಕಿಂಗ್ ಸೆಕ್ಟರಿಗೆ ಸಂಬಂಧಪಟ್ಟ ಹಾಗೆ IBPS ಎಕ್ಸಾಮ್ ನಡೀತಾ ಇದೆ. ಸೊ IBPS ಎಕ್ಸಾಮ್ ನಡೆಸುವಂಥವರಿಗೆ KS ಪರೀಕ್ಷೆ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗಸ್ಟ್ 25ನೇ ತಾರೀಕು ಭಾನುವಾರ ನಿಗದಿಯಾಗಿದ್ದಂತಹ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ ಪರೀಕ್ಷೆಯನ್ನು ಆಗಸ್ಟ್ 27ನೇ ತಾರೀಕು ಮುಂದೂಡಿಕೆ ಮಾಡಿರುವಂಥದ್ದು. ಬಟ್ ವರ್ಕಿಂಗ್ ಡೇ ಯಾರು ರಜಾ ಕೊಡ್ತಾರೆ? IBPS ಬಗ್ಗೆ ಇರ್ತಕ್ಕಂಥ ಇಷ್ಟು ಕಾಳಜಿ KPSC ಅವರಿಗೆ ಕರ್ನಾಟಕದಲ್ಲಿ KPSC ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳ ಬಗ್ಗೆಯೂ ಇರಬೇಕಲ್ಲ, ಲಕ್ಷಾಂತರ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಇರಬೇಕಲ್ಲ, ಆ ಕಾಳಜಿ ಇರಬೇಕಲ್ಲ. ಕರ್ನಾಟಕದ ಲೋಕಸೇವಾ ಆಯೋಗವಾಗಿ ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕಲ್ಲ. KPSC ಎಕ್ಸಾಮ್ನ ವಿಚಾರದಲ್ಲೂ ಕೂಡ, KS ಎಕ್ಸಾಮ್ನ ವಿಚಾರದಲ್ಲೂ ಕೂಡ. ಇನ್ನು 4ನೆಯ ಪ್ರಮುಖ ಆರೋಪ ಕೇಳಿ ಬಂದಿರುವಂಥದ್ದು KPSCಯ ವಿರುದ್ಧ. ಈಗಾಗಲೇ KPSC KS ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಿ 1 ತಿಂಗಳಾಗಿದೆ ಅಂತ. ಜೊತೆಗೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ KPSC ಪ್ರಶ್ನೆ ಪತ್ರಿಕೆಗಳನ್ನು ರವಾನೆ ಮಾಡಿ ಕೂಡ ಆಗಿದೆ. ಇದು ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡಿರುವಂಥದ್ದು. KPSC ನಿಯಮಗಳ ಪ್ರಕಾರ ಪರೀಕ್ಷೆ ನಿಗದಿಯಾದ 1 ವಾರಕ್ಕಿಂತ ಮುಂಚೆಯಷ್ಟೇ ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಬೇಕು. ಜೊತೆಗೆ ಪರೀಕ್ಷಾ ಕೇಂದ್ರಗಳಿಗೂ ಕೂಡ ಕೆಲವು ಗಂಟೆ ಮೊದಲೇ ರೀಚ್ ಆಗಬೇಕು ಅಂತಿದೆ ನಿಯಮಗಳ ಪ್ರಕಾರ. ಕಾರಣ ಏನು ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು. ಕಳ್ಳರು, ಭ್ರಷ್ಟರು, ಹಗರಣಕೋರರು, ಸೋರಿಕೆ ಮಾಡುವಂಥವರಿಗೆ ಅವ್ರ ಕೈಗೆ ಸಿಕ್ಕಿ ಇಡೀ ಆಡಳಿತ ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವಂತಹ KS ಹುದ್ದೆಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಎನ್ನುವಂಥದ್ದು ಮುಖ್ಯ ಉದ್ದೇಶ. ಪಾರದರ್ಶಕತೆ ಇರಬೇಕು, ಭ್ರಷ್ಟಾಚಾರ ಆಗಬಾರ್ದು, ಹಗರಣ ಆಗಬಾರ್ದು ಅಂಥೇಳಿ. ಬಟ್ KPSC ಅವರು ಆಲ್ರೆಡಿ 1 ತಿಂಗಳ ಮುಂಚೆಯೇ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಿ ಅವುಗಳನ್ನು ಜಿಲ್ಲಾ ಕೇಂದ್ರಗಳಿಗೆ ವಿತರಣೆ ಮಾಡಿ ಆಗಿದೆ. ಜೊತೆಗೆ KPSC ಅವರು ಯಾವ ಜಿಲ್ಲಾ ಕೇಂದ್ರಕ್ಕೆ ಯಾವ ದಿನ KS ಪ್ರಿಲಿಮ್ಸ್ ಪರೀಕ್ಷೆಯ
ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಸೋರಿಕೆ ಆಗಿದೆ. ಎಲ್ಲವೂ ಕೂಡ ಗೌಪ್ಯವಾಗಿ ಇರಬೇಕಾಗಿದ್ದಂತಹ ಮಾಹಿತಿಗಳು. ಸೊ KPSC ಒಂದು ರೀತಿಯಾದಂತಹ ಕಳ್ಳಾಟವನ್ನು ಆಡ್ತಾ ಇದೆ ಎನ್ನುವಂಥ ಅನುಮಾನವನ್ನು KS ಅಭ್ಯರ್ಥಿಗಳು ವ್ಯಕ್ತಪಡಿಸಿರುವಂಥದ್ದು. 5ನೆಯ ಪಾಯಿಂಟು, 384 KS ಹುದ್ದೆಗಳಿಗೆ ಮೊದಲ ಬಾರಿಗೆ KPSC ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದು ಫೆಬ್ರವರಿ 28ನೆಯ ತಾರೀಕು. ಆ ಅರ್ಥದಲ್ಲಿ KS ಅಭ್ಯರ್ಥಿಗಳಿಗೆ ಓದಲಿಕ್ಕೆ ಟೈಮ್ ಸಿಕ್ಕಿದೆ. ಫೆಬ್ರವರಿ 28ನೆಯ ತಾರೀಕು ನೋಟಿಫಿಕೇಶನನ್ನು ಹೊರಡಿಸಿದ್ದು. ಆದರೆ ಇದೇ ವರ್ಷದ ಜೂನ್ 21ನೆಯ ತಾರೀಕು ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಏನು ಅಂತ ಹೇಳಿದ್ರೆ, 2017 ಮತ್ತು 18ನೆಯ ಸಾಲಿನಲ್ಲಿ KS ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ದಂತಹ ಅಭ್ಯರ್ಥಿಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು, ಮತ್ತೆ ಒಂದು ಅವಕಾಶವನ್ನು ಕೊಡಬೇಕು ಎನ್ನುವಂತಹ ಕಾರಣವನ್ನು ಕೊಟ್ಟು ಸಿದ್ದರಾಮಯ್ಯನವರ ಸರ್ಕಾರ 2017-18ರ ಸಾಲಿನಲ್ಲಿ ಯಾರೆಲ್ಲ KS ಎಕ್ಸಾಮಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆ ಈ ಎಕ್ಸಾಮ್ನಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಎನ್ನುವಂತಹ ತೀರ್ಮಾನವನ್ನು ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 6ನೆಯ ತಾರೀಕು KPSC 2017-18ನೆಯ ಸಾಲಿನಲ್ಲಿ ಯಾರೆಲ್ಲ KS ಎಕ್ಸಾಮಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆ ಈ ಎಕ್ಸಾಮಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಜುಲೈ 6ರ ಅಧಿಸೂಚನೆಯನ್ನು ನಾವು ಗಮನಿಸಿದ್ರೆ 2017-18ನೆಯ ಸಾಲಿನ ಆ ಅಭ್ಯರ್ಥಿಗಳಿಗೆ 2 ತಿಂಗಳು ಟೈಮ್ ಕೊಡಬೇಕಿತ್ತು ಅವರು ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ. ಬಟ್ KPSC ಆ ಕೆಲಸವನ್ನು ಮಾಡಿಲ್ಲ. ಅಂದರೆ 2017-18ರಲ್ಲಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರದ ಕಾರಣದಿಂದ ಹೊಸದಾಗಿ ಒಂದು ಲಾಸ್ಟ್ ಚಾನ್ಸ್ ಸಿಕ್ಕಿದ್ರೂ ಕೂಡ, ಹೊಸದಾಗಿ ಅವಕಾಶ ವಿನಾಯಿತಿ ಸಿಕ್ಕಿದ್ರೂ ಕೂಡ ಅದು ಅವರಿಗೆ ಪ್ರಯೋಜನ ಬರಲಿಕ್ಕೆ ಓದ್ಕೊಳ್ಳಿಕ್ಕೆ ಟೈಮ್ ಬೇಕಲ್ಲ, ಆ ಟೈಮನ್ನೇ ಕೊಟ್ಟಿಲ್ಲ KPSC. ಇನ್ನು ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ, KPSCಯಲ್ಲಿ ಇರುವಂತಹ ಕೆಲವು ಸದಸ್ಯರು ಅತಿ ಶೀಘ್ರದಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಸೊ ಆ ಕೆಲವು KPSC ಸದಸ್ಯರ ಲಾಭಕ್ಕೋಸ್ಕರ, ಲಾಭ ಅಂದರೆ KS ಹಗರಣಗಳ ಬಗ್ಗೆ ಯಾರಿಗೆಲ್ಲ ಮಾಹಿತಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ, ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಇದು ಕಾಮನ್, ಇದು ವಿಚಾರ. ಪ್ರತಿ ಸಲ KS ಎಕ್ಸಾಮ್ ಆದಂತಹ ಸಂದರ್ಭದಲ್ಲೂ ಕೂಡ ಇಂಥ ಹುದ್ದೆ ಇಷ್ಟು ರೇಟಿಗೆ ಸೇಲ್ ಆಯ್ತಂತೆ, ಇಷ್ಟು ಕೊಡಬೇಕಂತೆ, AC ಹುದ್ದೆಗೆ ಇಷ್ಟು, ತಹಶೀಲ್ದಾರ್ ಹುದ್ದೆಗೆ ಇಷ್ಟು, ನಿರ್ದೇಶಕ ಹುದ್ದೆಗೆ ಇಷ್ಟು, ಇವೆಲ್ಲವೂ ಕೂಡ ಕಾಮನ್ ಆಗಿರುವಂಥದ್ದು KPSCಯಲ್ಲಿ. ಸೊ ಆ 3-4 ಮಂದಿ ನಿವೃತ್ತರಾಗುವಂತಹ ಸದಸ್ಯರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಅವರಿಗೆ KPSC ಎನ್ನುವಂತಹ ಖಜಾನೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವರು ಕೂಡ ಅವರ ಜೋಳಿಗೆಯನ್ನು ತುಂಬಿಸಿಕೊಂಡು ಏನಾದರೂ ಘನ ಸಾಧನೆ ಮಾಡಿ ಈ ರಾಜ್ಯಕ್ಕೆ ಕೊಡುಗೆ ಕೊಡಬೇಕಲ್ಲ. ಸೊ ಎಚ್ಚೆತ್ತುಕೊಳ್ಬೇಕು ಸಿದ್ದರಾಮಯ್ಯನವರು, ಪರ್ಟಿಕ್ಯುಲರ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಮಾತನಾಡಿದ್ರು, ನಮಗೆ ಸಿದ್ದರಾಮಯ್ಯನವರ ಮೇಲೆ ಒಂದು ನಿರೀಕ್ಷೆ ಇದೆ ಅಂತೇಳಿ. ಅಟ್ಲೀಸ್ಟು ಕಾರಣ ಏನು ಅಂತ ಹೇಳಿದ್ರೆ, 5 ವರ್ಷಗಳ ಬಳಿಕ KPSCಯಲ್ಲಿ KS ನೇಮಕಾತಿ ಪರೀಕ್ಷೆ ನಡೀತಾ ಇರುವಂಥದ್ದು. 5 ವರ್ಷಗಳ ಬಳಿಕ, 5 ವರ್ಷ ಅಂದರೆ ವಯೋಮಿತಿ ಮೀರಿರುತ್ತೆ. ಎಷ್ಟೋ ಮಂದಿಗೆ ಅವಕಾಶ ವಂಚಿತರಾಗಿರ್ತಾರೆ. ಎಷ್ಟೋ ಲಕ್ಷಾಂತರ ಮಂದಿದ್ದು ಕನಸುಗಳು ಕಮರಿ ಹೋಗಿರುತ್ತೆ. KS ಅಧಿಕಾರಿ ಆಗುವಂಥ ಕನಸು 5 ವರ್ಷಗಳ ಬಳಿಕ ಕಾಲ್ ಫಾರ್ ಆಗಿರುವಂಥದ್ದು. ಅದರಲ್ಲೇ ಇಷ್ಟೆಲ್ಲ ಅವಾಂತರಗಳು ಅಂತ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಳ್ಬೇಕು. ಅವ್ರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಗಳನ್ನು ಹುಸಿ ಮಾಡಬಾರ್ದು, ಸುಳ್ಳು ಮಾಡಬಾರ್ದು, ಅದನ್ನು ನಿಜ ಮಾಡಬೇಕು. ಏನು 1 ವಾರ ಪರೀಕ್ಷೆ ಮುಂದೂಡಿಕೆ ಆಗಿಬಿಟ್ರೆ, 2 ವಾರ ಪರೀಕ್ಷೆ ಮುಂದೂಡಿಕೆ ಆಗಿದ್ರೆ ಏನು ತಲೆ ಮೇಲೇನು ಪ್ರಪಂಚ ಏನು ಬೀಳಲ್ಲ. ಇವರು ಎಕ್ಸಾಮ್ ಮಾಡಿ ಫಲಿತಾಂಶ ಪ್ರಕಟ ಮಾಡುವಂಥದ್ದೇ ಫಸ್ಟ್ ಆಫ್ ಆಲ್ ವಿಳಂಬ ಮಾಡ್ತಿದ್ದಾರೆ. ಈಗ PSI ಎಕ್ಸಾಮ್ ಪರೀಕ್ಷೆ ಆಯಿತು, ರಿಸಲ್ಟ್ ಅನೌನ್ಸ್ ಆಗಿದೆಯಾ? ಇಲ್ಲ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೆದಿದೆ, ರಿಸಲ್ಟ್ ಅನೌನ್ಸ್ ಆಗಿದೆಯಾ? ಇಲ್ಲ. ಸರ್ವೇಯರ್ ಎಕ್ಸಾಮಿಗೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ, ಮಾಡಿದ್ದಾರೆ ಎಕ್ಸಾಮು? ಇಲ್ಲ. ಮತ್ತು ಯಾಕೆ ಈ ಆತುರ ಇದರಲ್ಲಿ KS ಹುದ್ದೆಯಲ್ಲಿ? ಯಾರ ಖಜಾನೆ ಭರ್ತಿ ಮಾಡಲಿಕ್ಕೆ?